ನಮ್ಮ ದೇವರು ನಮ್ಮ ಎಲ್ಲ ಅಗತ್ಯಗಳನ್ನ ಸಂಧಿಸುವಂತಹ ಒಂದು ದೇವರಾಗಿದ್ದಾನೆ. ಇವತ್ತು ಅನೇಕ ಅಗತ್ಯಗಳನ್ನ ನೀವು ದಾಟಿ ಹೋಗುವಂತವರಾಗಿರ್ಬೋದು. ಅಗತ್ಯಗಳು ಪೂರೈಸಲ್ಪಡುವುದಕ್ಕಾಗದ ಒಂದು ಪರಿಸ್ಥಿತಿ, ಎಲ್ಲಾ ರೀತಿಯಲ್ಲಿ ಒಂದು ಇಕ್ಕಟ್ಟುಗಳು ನಿಮಗೆ ಸಂಭವಿಸಿರಬಹುದು. ಅದೇ ದೇವರು ನಿಮ್ಮ ಎಲ್ಲ ಇಕ್ಕಟ್ಟಿನಿಂದ ನಿಮ್ಮನ್ನ ಹೊರಗಡೆ ತಂದು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ಕೂಡ ಆತನು ನೀಗಿಸುವಂತಹ ಒಂದು ದೇವರಾಗಿದ್ದಾನೆ. ಸಾಲಗಳಿಂದ ಒಂದು ವೇಳೆ ನೀವು ತುಂಬಾ ಕಷ್ಟಪಡುವಂತವರಾಗಿರಬಹುದು. ಆ ಸಾಲಗಳ ಬಾಧೆ ನಿಮ್ಮನ್ನು ಅನೇಕ ರೀತಿಯಲ್ಲಿ ಒಂದು ಹಿಂಸೆಗೆ ಒಳಪಡಿಸ್ತಾ ಇರ್ಬೋದು. ದೇವರು ಇವತ್ತು ಹೇಳ್ತಾ ಇದ್ದಾನೆ, ಇನ್ನು ಮುಂದೆ ನೀನು ಸಾಲವನ್ನ ತೆಗೆದುಕೊಳ್ಳುವುದಿಲ್ಲ, ಸಾಲವನ್ನ ಕೊಡುವಿ ಎಂಬುದಾಗಿ. ನಿನ್ನ ಸಾಲದ ಅವಸ್ಥೆಯಲ್ಲಿ ನೀನು ಕಷ್ಟ ಪಡ್ತಾ ಇರ್ಬೋದು, ನಿನಗೆ ಸಹಾಯ ಮಾಡುವುದಕ್ಕೆ ಯಾರು ಇಲ್ಲದೆ ಇರಬಹುದು. ಆದ್ರೆ ನೀನು ನಿನ್ನ ಕೋಣೆಯನ್ನ ಮುಚ್ಚಿ ಮೊಣಕಾಲೂರಿ ನೀನು ಪ್ರಾರ್ಥನೆ ಮಾಡುವುದಾದರೆ, ನಿನ್ನ ಮಕ್ಕಳೊಂದಿಗೆ ದೇವರನ್ನ ವಿಶ್ವಾಸಿಸುವುದಾದರೆ, ನಿನ್ನ ಕೊರತೆಗಳು ಕೂಡ ಅದು ನೀಗಿಸಲ್ಪಡುವುದು. ಸಾಲ ತೀರಿಸುವುದಕ್ಕೆ ಬೇಕಾದಂತಹ ಒಂದು ಅದ್ಭುತವಾದಂತಹ ಮಾರ್ಗವನ್ನ ದೇವರು ನಿನಗಾಗಿ ತೆರೆಯುವನು.